ಆ್ಯಂಡ್ ಈ ಥರ ಪಾತ್ವೇ ಇದೆ, ಫುಲ್ ಮೌಂಟೇನ್ಸು. ಮಲ್ಕೊಂಡು ಆರಾಮಾಗಿ ಆಟಾಡ್ತಾ ಇದ್ದಾನೆ. ಅಜ್ಜಿ ಫೇವ್ರೆಟ್ ಪ್ಲೇಸ್ ಮೋಸ್ಟ್ಲಿ ಇದು ಅನ್ಸುತ್ತೆ ಊಟಿಯಲ್ಲಿ ಅಲ್ವಮ್ಮ? ಶೂಟಿಂಗ್ ಪ್ಲೇಸ್. ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಸೊ ಇವತ್ತು ಇದು ಬಂದು ಲಾಸ್ಟ್ ಡೇ ಆಫ್ ಊಟಿ ಅಂಡ್ ಅದರ ಹಿಂದೆ ನೈಟ್ ಬಂದು ನಾವು ಒಂದು ಚಾಕ್ಲೇಟ್ ಸ್ಟೋರಿಗೆ ಹೋಗಿದ್ವಿ. ಸೊ ಅದ್ರ ಫುಟೇಜ್ ನೀವು ನೋಡ್ತಾ ಇದ್ದೀರಾ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಫುಟೇಜ್ ಕರ್ಕೊಂಡು ಹೋಗ್ತೀನಿ. ಸೊ ಎಂಜಾಯ್. No, that's fine. So you guys are eating makeshift chocolate croissant. ಟೇಸ್ಟ್ ಮಾಡಿಲ್ಲ. This is the first time I'm seeing momos on banana leaf. Momos and banana without mayo. Without chutneys. But there's no mayo. Kind of weird. But it looks nice. I'm really so spicy. That's what it's written there. See? Spicy hot momos with a crying baby. And we also have our crying baby. See? Cry, Manu. Cry for the video. Yeah, which she was not able to finish. So ಇದು ನೆಕ್ಸ್ಟ್ ಡೇ, ಐ ಮೀನ್ ಥರ್ಡ್ ಡೇ ಆಫ್ ಊಟಿ. ಥರ್ಡ್ ಡೇ ನಾವು ಬಿಡ್ತಾ ಇದ್ದೀವಿ. ಇವತ್ತು ಮಂಡೇ. ಸೊ ಹಾಗಾಗಿ ಹೋಪ್ಫುಲಿ ಸಂಡೇನೇ ಎಲ್ಲ ಅಲ್ಲೋಡಿ ಅವನು ಸಂಡೇನೇ ಎಲ್ಲ ಕ್ರೌಡ್ ಮೋಸ್ಟ್ಲಿ ಹೋಗಿರ್ತಾರೆ. ಸೊ ಹೋಪ್ಫುಲಿ ಇವತ್ತು ಕಡಿಮೆ ನಮಗೆ ಟ್ರಾಫಿಕ್ ಸಿಗೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಟೈಮು 10 ಗಂಟೆ ಇನ್ನೂ ಆಗಿಲ್ಲ, ಇನ್ನು 10 ಮಿನಿಟ್ಸ್ ಇದೆ. ನಾವು 10 ಗಂಟೆ ಅಂತ ಅಂದ್ಕೊಂಡಿದ್ದೀವಿ ಹೊರಡೋದು. ಸೊ ಚೆಕ್ಔಟ್ ಮಾಡೋಕ್ಕೆ ಹೇಳಿದ್ದೀವಿ. ಅವ್ರು ಬಂದು ರೂಮ್ ಚೆಕ್ ಮಾಡಿಬಿಟ್ಟು ದೆನ್ ವಿ ಕ್ಯಾನ್ ಚೆಕ್ಔಟ್. ಪೇಮೆಂಟ್ ಎಲ್ಲ ಆಲ್ರೆಡಿ ಪ್ರೀ ಪೇಮೆಂಟ್ ಆಗಿತ್ತು. ಆ್ಯಂಡ್ ಹೋಗ್ಬೇಕಾದ್ರೆ ಒಂದು ಸ್ಪಾಟ್ ಇದೆ, ಅದನ್ನು ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಹೊರಡೋಣ. ಮೊನ್ನೆ ಸೊ 40 ರುಪೀಸ್ ಈಚು, 200 ರುಪೀಸ್ ಆಯಿತು. 300 ರುಪೀಸ್ ಚೇಂಜ್ ಕೊಟ್ಟರು. ಆ್ಯಂಡ್ ನನಗೆ ಈ ನೋಟ್ ಸಿಕ್ಕಿದೆ. ಇದು ಇವಾಗ ನಡೆಯುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅವ್ರು ನಡೆಯುತ್ತೆ ಅಂದರು, ಬಟ್ ಸ್ಟಿಲ್ ಈ ಥರದ್ದು 2 ನೋಟ್ಸ್ ಇತ್ತು. ಸೊ ನಂದೊಂದು, ನಮ್ಮ ಮಮ್ಮಿದೊಂದು. ಯಾ ಸೊ ಇಲ್ಲಿಗೆ ಮೇಯ್ನ್ ಬಂದಿರೋದು ನಮ್ಮ ಅಜ್ಜಿಗೋಸ್ಕರ ಸ್ಟೋರಿ ಹೇಳ್ತಾರೆ ಕೇಳಿ. ಯಾಕಮ್ಮ ಇಲ್ಲಿಗೆ ಬಂದಿರೋದು? ಯಾವ ಪಿಕ್ಚರಲ್ಲಿ? ಶೂಟಿಂಗಾ? ಅದೇ ಇದು ಆಶಾ ಪಿಕ್ಚರು. ಆಮೇಲೆ ಗಿರಿಕನ್ನೆ. ಸೊ ಈ ಮೂವೀಸಲ್ಲೆಲ್ಲ ಆಮೇಲೆ ಇದು ಹೃದಯ ಆಡಿತ್ತು ಮತ್ತೆ ಸುಮಾರು ಫಿಲಮ್ಗಳೆಲ್ಲ ಬಂಗಾರದ ಪಂಜರ. ಸೊ ಈ ಮೂವೀಸಲ್ಲೆಲ್ಲ ಈ ಏರಿಯಾದಲ್ಲಿ ಶೂಟ್ ಆಗಿದೆ. ಆ್ಯಕ್ಚುಲಿ ತುಂಬ ಸಾಂಗ್ಸು 90ಸ್ದು 80ಸ್ದು ಇಲ್ಲಿ ಶೂಟ್ ಆಗಿದೆ. ಸೊ ಹಾಗಾಗಿ ನಮ್ಮ ಅಜ್ಜಿಗೆ ಪ್ಲೇನ್ ಗ್ರೌಂಡು ಗ್ರೀನ್ ಕಲರ್ ಇರಬೇಕು, ಆಕಾಶ ಕಾಣಿಸ್ಬೇಕು ಅಂತ ಇದು ಡಿಸ್ಕ್ರಿಪ್ಷನ್ನು. ಅದನ್ನು ಕೇಳಿಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀವಿ. ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ. ರೋಡ್ ಇದೆ, ಅಲ್ಲಿ ಪಾರ್ಕಿಂಗ್ ಇದೆ ಅಲ್ಲೆಲ್ಲ. ಆ್ಯಂಡ್ ಈ ಥರ ಪಾತ್ವೇ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅಲ್ಲೋಡಿ. ಮೌಂಟೇನ್ ರೇಂಜಸ್ ವ್ಯೂ ಕಾಣಿಸುತ್ತೆ. ರೋಡ್ ಕಾಣಿಸ್ತಾ ಇದೆಯಾ? ಅಲ್ಲಿಂದ ಅಲ್ಲಿಂದ ಮೇಲೆ ಹತ್ಕೊ ಬಂದಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ.
ಸಗಣಿ ತೊಳೆದ್ಬಿಟ್ಟ. ಸಕ್ಕದಾಗಿದೆ. ಇಲ್ಲಿಂದ ನಾವು ಸ್ಕೂಲಲ್ಲೆಲ್ಲ ಡ್ರಾ ಮಾಡ್ತಾ ಇದ್ವಿ ಗೊತ್ತಾ, ಹಿಂಗೆ ಮೌಂಟೇನ್ಸ್ ಮತ್ತೆ ಮಧ್ಯದಲ್ಲಿ ಒಂಚೂರು ನೀರು, ಮೇಲ್ಗಡೆ ಫುಲ್ ಬ್ಲೂ ಸ್ಕೈ. ತೋರಿಸ್ತೀನಿ ರೀ. ಫುಲ್ ಮೌಂಟೇನ್ಸು, ಕ್ಲೌಡ್ಸು. ಇನ್ನ ಕ್ಲೌಡ್ಸ್ ಇಲ್ಲಿ ಮೌಂಟೇನ್ ಇಂದ ಎದೇಳ್ತಾ ಇದೆ. ಐ ಹೋಪ್ ಯು ಕ್ಯಾನ್ ಸಿ. ಆ್ಯಂಡ್ ಒಂಚೂರ ಚಿಕ್ಕ ನದಿ ಇದೆ ಇಲ್ಲಿ ಆಲ್ರೆಡಿ. ಆ್ಯಂಡ್ ಸುತ್ತ ಬೆಟ್ಟದ ಸಾಲು. ತುಂಬಾನೇ ಇಟ್ಸ್ ಲೈಕ್ ಬ್ರೆತ್ ಟೇಕಿಂಗ್ ವ್ಯೂ. ತುಂಬಾನೇ ಚೆನ್ನಾಗಿದೆ. ಕೆಲವು ಮೌಂಟೇನ್ಸ್ ಪ್ಲೇನ್ ಇದೆ, ಕೆಲವು ಮೌಂಟೇನ್ಸ್ ಟ್ರೀಸ್ ಇದೆ. ಇನ್ನು ಕೆಲವು ಮೌಂಟೇನ್ಸ್ ಅಂದರೆ ಹೆಂಗಿದೆ ಅಂದರೆ ಒಂದೊಂದು ಮೌಂಟೇನ್ ಒಂದೊಂದು ಟ್ರೀ ಫ್ಯಾಮಿಲಿನ ಅಡಾಪ್ಟ್ ಮಾಡ್ಕೊಂಡಿರೋ ಹಾಗಿದೆ. ಅಲ್ಲಿ ಟೀ ಪ್ಲಾಂಟೇಶನ್ ಕೂಡ ನೋಡ್ಬೋದು. ಇಟ್ಸ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಇಲ್ಲಿ ಆ್ಯಕ್ಚುಲಿ ತುಂಬ ಇದೆ. ಇದರ ಹಿಂದೆ ಒಂದು 8th ಮೈಲ್ ವ್ಯೂ ಪಾಯಿಂಟ್, ಶೂಟಿಂಗ್ ಪಾಯಿಂಟ್ ಅಂತಲೂ ಇದೆ. ನಾವು ಬಂದಿರೋದು 9th ಮೈಲ್. 8th ಮೈಲ್ ತುಂಬ ಚಿಕ್ಕದು. ಇದು 9th ಮೈಲ್ ಶೂಟಿಂಗ್ ಪಾಯಿಂಟ್ ಅಂತ. ಎಲ್ಲಿ ಹೋಗದೆ ಇದ್ರೂ ಲೇಕ್, ಬೋಟ್ ಹೌಸು, ಊಟಿ ಬೋಟ್ ಹೌಸ್ ಆ್ಯಂಡ್ 9th ಮೈಲ್ ವ್ಯೂ ಶೂಟಿಂಗ್ ಪಾಯಿಂಟ್, ಇಲ್ಲಂತೂ ಖಂಡಿತ ಬನ್ನಿ. ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದ್ರದ್ದು ಎಂಟ್ರಿ ಫೀ ಬಂದು 40 per person ಆ್ಯಂಡ್ ಸ್ಟೂಡೆಂಟ್ಸ್ಗೆ 20 rupees, ಚಿಲ್ಡ್ರನ್ಗೆ 20 rupees. ಸೊ ದಿಸ್ ಇಸ್ ದ ವೇ ಆ್ಯಂಡ್ ವರ್ತ್ ಇಟ್. ತುಂಬಾ ಕ್ಲೀನಾಗಿದೆ. ಪ್ಲಾಸ್ಟಿಕ್ಕು ಆಗಲಿ ಪೇಪರ್ ಆಗಲಿ ಏನೂ ಎಲ್ಲೂ ಕಸ ಇಲ್ಲ. ತುಂಬ ನೀಟಾಗಿದೆ. ಸರ್ ಏನು ಮಾಡ್ತಾ ಇದ್ದೀರಾ ಸರ್ ನೀವು? ಆಯಿತು, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನೋಡಿದ್ವಿ. 100 per A4 ಶೀಟ್ ಸೈಜ್ ಫೋಟೋ. ಬಟ್ ತುಂಬ ಬ್ಯುಸಿ ಇದ್ದಾರೆ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸಖತ್ತಾಗಿರೋದ್ರಿಂದ ಎಲ್ಲರೂ ಇಲ್ಲಿಂದ ಒಂದು ಕಾಪಿ ತಗೊಳ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ಇವಾಗ ಮನೆಗೆ ಹೊರಡೋಣ. ಚೆನ್ನಾಗಿತ್ತು ಅಲ್ವಾ? ಸೂಪರ್, ಸಕ್ಕತ್ತಾಗಿತ್ತು. ಅಮ್ಮ, ನಮ್ಮ ಅಜ್ಜಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಖುಷಿ ಆಯ್ತಾ? ನಮ್ಮ ಅಜ್ಜಿ ಫೇವ್ರೆಟ್ ಪ್ಲೇಸ್ ಮೋಸ್ಟ್ಲಿ ಇದು ಅನ್ಸುತ್ತೆ ಊಟಿಯಲ್ಲಿ, ಅಲ್ವಾ ಅಮ್ಮ? ಶೂಟಿಂಗ್ ಪ್ಲೇಸ್. ಕಿಡ್ನಾಪ್. ರೋಡ್ ಸೈಡಲ್ಲಿ ಮ್ಯಾಗಿ ತಿಂತ ಈ ತರ ಮೋಡಗಳ ಮಧ್ಯೆ ಇರೋ ಒಂದು ರೋಡಲ್ಲಿ ಹೋಗ್ತಾ 3 ದಿನ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಟ್ರಿಪ್ ಆ್ಯಂಡ್ ಐ ಹೋಪ್ ನನ್ನ ಫ್ಯಾಮಿಲಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ತುಂಬ ಒಂದು ಪೀಸ್ಫುಲ್ ಆಗಿರೋ ಒಂದು ವಾತಾವರಣ. ಇಲ್ಲಿ ಬರೀ ಸ್ಟೇಕೇಶನ್ ಮಾಡಿದ್ರೆ ಸಾಕು, ಎಲ್ಲೂ ತಿರುಗಾಡೋದೇ ಬೇಡ, ಅಷ್ಟು ಚೆನ್ನಾಗಿರೋ ಒಂದು ವಾತಾವರಣ. ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗಿದೆ, ಊಟಿ ವ್ಲಾಗ್ಸ್. ಆ್ಯಂಡ್ ಇದು ನನ್ನ ಲಾಸ್ಟ್ ಊಟಿ ವ್ಲಾಗ್. ಇದರ ಮುಂಚೆ ನಾನು ಫಸ್ಟ್ 2 days ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನೆಲಲ್ಲಿ. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಚೆಕ್ ದಟ್ ಔಟ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಒಂದು ಊಟಿ ಪ್ಲ್ಯಾನ್ ಹಾಕಿ ಹೋಗೋಣ ಅಂತ. ಆ್ಯಂಡ್ ಕಾಮೆಂಟ್ ಮಾಡಿ ನನಗೆ ಹೇಳಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಊಟಿಯಲ್ಲಿ. ಆ್ಯಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಳ್ಳಿ, ಇಟ್ಸ್ ಫ್ರೀ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.